ಯಾವ 5 ಲಕ್ಷ ಇದು ಯಾಂಥದೋ ಭಾರತ್ ಜೋಡೋ ಮಾಡಿರೋ ಯುವಕರನ್ನೇನೋ ಸಂಘಟನೆ ಮಾಡೋದಕ್ಕೆ ಅದೇಂತ ಪಂಚಾಯತಿ ಮಟ್ಟದಲ್ಲಿ 6,000 ಸಂಘಗಳು ಮಾಡೋದು, 4,000 ಇಲ್ಲಿ ಮಾಡೋದು, ಅವ್ರಿಗೆ 10 ಲಕ್ಷ ಒಂದೊಂದು ಸಂಖ್ಯೆ, 1,000 ಕೋಟಿ ಯಾರಪ್ಪನ ಮನೆ ಏನ್ರಿ? ಯಾರಪ್ಪನ ಮನೆ ಇದು ಭಾರತ್ ಜೋಡೋ? ಯಾರವರು? ಇವತ್ತು ಈ ರೌಡಿಸಮ್ನ ಬೆಳೆಸಲಿಕ್ಕೆ ಇವರು ಭಾರತ್ ಜೋಡೋ ಹೆಸರಿನಲ್ಲಿ ಯುವಕರನ್ನ ಸಂಘಟನೆ ಮಾಡ್ತೀವಿ, ಅವರಿಗೆ ದೊಡ್ಡ ಮಟ್ಟದಲ್ಲಿ ಏನೊಂದು ಜ್ಞಾನ ಮೂಡಿಸ್ಕೊಡ್ತೀವಿ ಆ ಸಂಘದ ಮುಖಾಂತರ ಅಂತೇಳಿರೋದು. ಅವರು ಜ್ಞಾನ ತುಂಬತಕ್ಕೂ ಅಲ್ಲ, ಉದ್ಯೋಗ ಕೊಡೋದಕ್ಕೂ ಅಲ್ಲ. ಇದು ಹಿಂದೆ ಗುಂಡೂರಾವ್ ಕಾಲದಲ್ಲಿ ಒಬ್ಬರು FM ಖಾನ್ ಅಂತ ಇದ್ದರು, ಅವರು ಇದೇ ಥರ ಮಾಡಿದರು, FM ಖಾನ್ ಅಂತೇಳಿ. ಆ ಸಂಸ್ಕೃತಿಯನ್ನು ಈ ರಾಜ್ಯದಲ್ಲಿ ಪುನಃ ತರ್ತಕ್ಕಂಥದ್ದಕ್ಕೆ ಭಾರತ್ ಜೋಡೋ ಹೆಸರಿನಲ್ಲಿ 1,000 ಕೋಟಿ ನಾಡಿನ ಜನತೆಯ ಬೆವರು ಸುರಿಸಿರ್ತಕ್ಕಂಥ ತೆರಿಗೆ ಹಣ, ಅದನ್ನು ಇವತ್ತು ಸಂಘಗಳ ರಚನೆ ಮಾಡ್ತೀನಿ ಅಂತೇಳಿ ಯಾವನ್ರಿ DC ಗಳಿಗೆ ಹೇಳಿ ಅವ್ರ ಮುಖಾಂತರ ಸಂಘ ರಚನೆ ಮಾಡ್ತಾರಂತೆ, ಅವರ ಮುತುವರ್ಜಿಲಿ. DC ಕೆಲಸ ಇದೇನನ್ನ? ಇದು ಈ ಸರ್ಕಾರದ ಕೆಲಸ ಇದು. ಅದರಿಂದ ಅಲ್ಲೆಲ್ಲೋ ಯಾವುದೋ ಇಸ್ಪೀಟ್ ಆಡೋಕ್ಕೋ ಮತ್ತೊಂದಕ್ಕೋ ಎನ್ಕರೇಜ್ ಮಾಡ್ಕೊಳ್ಳಿಕ್ಕೆ ಇವತ್ತೇನು ಹೊರಟಿದ್ದಾರೆ ಗೊತ್ತಿದೆ. ಬೆಂಗಳೂರು ನಗರದಲ್ಲಿ 68 ಜಾಗದಲ್ಲಿ ಈಗ ಇಸ್ಪೀಟ್ ಕೇಂದ್ರಗಳು ನಡೀತಾವೆ, ಕೇಳೋರಿಲ್ಲ ಇವತ್ತು. ಆ ರೀತಿ ಹೊರಟಿದ್ದಾರೆ. ಈಗ ಯಾರು ನಡೆಸ್ತಾ ಇದ್ದಾರೆ ಅನ್ನೋದು ಗೊತ್ತಿದೆ. ಇಂಥದಕ್ಕೆ ಎನ್ಕರೇಜ್ ಮಾಡಲಿಕ್ಕೆ ಆ ಸಂಘ ಕಟ್ತಾ ಇದ್ದೀರಾ? 1,000 ಕೋಟಿ ದುಡ್ಡು ಖರ್ಚು ಮಾಡಿ ಇದು ನಡೀತಾ ಇರ್ತಕ್ಕಂಥದ್ದು. ಅವ್ರಿಗೆ ನೀವು 10 ಲಕ್ಷ ಕೊಡ್ತೀರಿ, ಇಲ್ಲಿ ಒಂದು ಜೀವ ತೆಗೆದಿದ್ದೀರಿ, ಅದಕ್ಕೆ 5 ಲಕ್ಷನ ಬೆಲೆ ಇವ್ರದ್ದು. ಒಂದು ಜೀವ ದುಡ್ಡು ಕಟ್ಟಲಿಕ್ಕಾಗಲ್ಲ, ದುಡ್ಡಿನ ಮುಖಾಂತರ ಹೇಳಲಿಕ್ಕಾಗೋದಿಲ್ಲ. ಅವರು ಬಡತನದಲ್ಲಿರ್ತಕ್ಕಂಥ ಕುಟುಂಬಗಳು, ಅದಕ್ಕೆ ಕನಿಷ್ಠ ಒಂದು 50 ಲಕ್ಷ ರೂಪಾಯಿ ಆದರೂ ಕೊಡಬೇಕು ಅನ್ನೋದು ನನ್ನ